So now in this video of quartile deviation part 3 video, quartile deviation for discrete series ಇದೆ ನೋಡಿ, ಇದು ಡಿಸ್ಕ್ರೀಟ್ ಸೀರೀಸ್. ಇಂಡಿವಿಜುವಲ್ ಸೀರೀಸ್ ಬಗ್ಗೆ ಮಾಡಿದ್ದೀನಿ ನಾನು ಆಲ್ರೆಡಿ ವಿಡಿಯೋ. ಡಿಸ್ಕ್ರೀಟ್ ಸೀರೀಸ್ ಬಗ್ಗೆ ಮಾಡಬೇಕು. ಈಗ ಡಿಸ್ಕ್ರೀಟ್ ಸೀರೀಸ್ ನಿಮಗೆ ಗೊತ್ತಿದೆ, ಅವ್ರು ನಂಬರ್ಸ್ ಕೊಡೋದು, ಇಂಡಿವಿಜುವಲ್ ಅಬ್ಸರ್ವೇಷನ್ ಕೊಟ್ಟು ಜೊತೆಗೆ ಫ್ರೀಕ್ವೆನ್ಸಿ ಕೊಟ್ಟಾಗ ಅದು ಡಿಸ್ಕ್ರೀಟ್ ಸೀರೀಸ್ ಆಗುತ್ತೆ. ಕರೆಕ್ಟ್. ಬರೀ ನಂಬರ್ಸ್ ಕೊಟ್ಬಿಟ್ರೆ ಅದು ಇಂಡಿವಿಜುವಲ್ ಸೀರೀಸ್ ಆಗುತ್ತೆ. ಬರೀ ಅಬ್ಸರ್ವೇಷನ್ಸ್ ಕೊಟ್ಬಿಟ್ರೆ ಅದು ಇಂಡಿವಿಜುವಲ್ ಸೀರೀಸು. ಅದ್ರ ಜೊತೆ ಫ್ರೀಕ್ವೆನ್ಸಿ ಕೊಟ್ಟಾಗ ಅದು ಡಿಸ್ಕ್ರೀಟ್ ಸೀರೀಸು. ಇನ್ ಕೇಸ್ ಅವರು ರೇಂಜ್ ಫಾರ್ಮಲ್ಲಿ ಏನಂತೀವಿ ಕ್ಲಾಸ್ ಇಂಟರ್ವಲ್ ಫಾರ್ಮ್ಯಾಟಲ್ಲಿ ಕೊಟ್ಟರೆ ಅದು ಕಂಟಿನ್ಯೂಸ್ ಸೀರೀಸ್ ಆಗುತ್ತೆ. ಕಂಟಿನ್ಯೂಸ್ ಸೀರೀಸ್ ಬಗ್ಗೆ ಬೇರೆ ವಿಡಿಯೋದಲ್ಲಿ ಮಾಡೋಣ. ಅದು ಈಸಿ, ಡಿಸ್ಕ್ರೀಟ್ ಸೀರೀಸು ಈಸಿ. ಓಕೆ, ಸೊ ನೋಡಿ, ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಫಸ್ಟು ನಾವು Q1ಗೆ ಫಾರ್ಮುಲಾ ಇದು ಏನು, n/4, Q3ಗೆ 3n/4. ಅದ್ರ ಜೊತೆ ನಾವು ಕ್ವಾರ್ಟಲ್ ಡಿವಿಯೇಷನ್ ಇದೆ ಸೇಮ್, ಕ್ವಾರ್ಟಲ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ ಫಾರ್ಮುಲಾ ಸೇಮ್. ಸೊ ಈಗ ಇಷ್ಟು ಫಾರ್ಮುಲಾಸ್ನ ನೀವು ಬರ್ಕೊಂಡಿದ್ದೀರಾ, ನಿಮಗೆ ಗೊತ್ತಿದೆ. ಈಗ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಇಲ್ಲಿ ಕ್ವಾರ್ಟಲ್ ಡಿವಿಯೇಷನ್ ಪ್ರಾಬ್ಲಮ್ಸ್ ಈಗ ನಾನು ಮಾಡ್ತಾ ಇರೋದು ಪ್ರಾಬ್ಲಮ್ 3. ಯಾಕೆ ಪ್ರಾಬ್ಲಮ್ 3 ಅಂದರೆ ಇಂಡಿವಿಜುವಲ್ ಸೀರೀಸಲ್ಲಿ ಪ್ರಾಬ್ಲಮ್ 1 ಆ್ಯಂಡ್ ಪ್ರಾಬ್ಲಮ್ 2ನ ಮಾಡಿದ್ದೀನಿ. ಇಲ್ಲಿ ಪ್ರಾಬ್ಲಮ್ 3 ಮಾಡ್ತಾ ಇದ್ದೀನಿ. ದಿಸ್ ಈಸ್ ಆನ್ ಡಿಸ್ಕ್ರೀಟ್ ಸೀರೀಸ್. ಯಾಕೆಂದರೆ ನಿಮಗೆ ಗೊತ್ತಿರಬೇಕು, ಐಡೆಂಟಿಫೈ ಮಾಡೋಕ್ಕೆ ಬರಬೇಕು, ಇಂಡಿವಿಜುವಲ್ ಸೀರೀಸ್ ಕೊಟ್ಟವ್ರ, ಡಿಸ್ಕ್ರೀಟ್ ಸೀರೀಸ್ ಕೊಟ್ಟವ್ರ, ಕಂಟಿನ್ಯೂಸ್ ಸೀರೀಸ್ ಕೊಟ್ಟವ್ರ ಅಂತ. ಸೊ ಡಿಸ್ಕ್ರೀಟ್ ಸೀರೀಸಲ್ಲಿ ನೋಡಿ, ಅವ್ರು ಏನು ಮಾಡ್ತಾರೆ, ಕ್ವಶನಲ್ಲಿ ಎಕ್ಸ್ ಕೊಡ್ತಾರೆ, ಜೊತೆಗೆ ಎಫ್ ಕೊಡ್ತಾರೆ. ಎಕ್ಸು 5, 10, 15, 20, 25. ಎಫ್ 3, 7, 10, 5, 5 ಇದು ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಈಗ ಅವ್ರು ಏನು ಮಾಡಿದ್ದಾರೆ, ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸಲ್ಲಿ ನಮಗೆ ಎಕ್ಸ್ ಮತ್ತು ಎಫ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂಸು ಮತ್ತು ಎಫ್ ಅಂದರೆ ಫ್ರೀಕ್ವೆನ್ಸಿ. ಸೊ ಈಗ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಸಲ್ಯೂಷನ್. ಓಕೆ, ಸೊ ಫಸ್ಟು ನಾವೇನು ಮಾಡಬೇಕು, ಎಕ್ಸನ್ನ ಬರ್ಕೊಳ್ಬೇಕು. ಎಕ್ಸ್ 5, 10, 15, 20, 25. ಎಫ್ 3, 7, 10, 5, 5. ಇದಾದಮೇಲೆ ನಾವು ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಮಾಡ್ತೀವಿ ಹೇಳಿ, ಡಿಸ್ಕ್ರೀಟ್ ಸೀರೀಸಿಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ತೀವಿ. ಏನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸಿ ಎಫ್ ಅಂದರೆ ಏನು, ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕರೆಕ್ಟ್, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ತೀವಿ. ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂತ ಅರ್ಥ. ಓಕೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು, ಈ 3ನ ಹಂಗೆ ಬರ್ಕೊಳ್ತೀಯ. ಈ 3 ಜೊತೆ ಈ 7 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 10. ಕರೆಕ್ಟ್. ಈ 10 ಜೊತೆ 10 ಆ್ಯಡ್ ಮಾಡಿದ್ರೆ 20. ಕರೆಕ್ಟ್. 7 ಆ್ಯಡ್ ಮಾಡಿದ್ರೆ 10, 10 ಜೊತೆ 10 ಆ್ಯಡ್ ಮಾಡಿದ್ರೆ 20, 20 ಜೊತೆ 5 ಆ್ಯಡ್ ಮಾಡಿದ್ರೆ 25, 25 ಜೊತೆ 5 ಆ್ಯಡ್ ಮಾಡಿದ್ರೆ 30. ಆಯಿತಾ? ಸೊ ಈಗ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಂದಿದೆ. ಇಷ್ಟನ್ನು ಮಾಡಾದಮೇಲೆ ನಾವು ವಿ ಕ್ಯಾನ್ ಗೋ. ಇಲ್ಲಿ ನಮಗೆ ಇಲ್ಲಿ ಲಾಸ್ಟ್ ನಂಬರ್ ಬರುತ್ತೆ ನೋಡಿ, ಇದೇ ಎನ್. ದಿಸ್ ಈಸ್ ಎನ್. ಆರ್ ನೀವೇನು ಮಾಡ್ಬೋದು, ಇದ್ರ ಟೋಟಲ್ ತೊಗೊಂಡು ಮಾಡ್ಬೋದು. 3 + 7 + 10 + 5 + 5 is 30. ಇದು ಎನ್. ಹೆಂಗೆ ಮಾಡಿದ್ರು ಎನ್ ಈಸ್ 30 ಅಂತ ನಮಗೆ ಬಂದಿರುತ್ತೆ. ಓಕೆ, ಈಗ ನಾವು ಫಾರ್ಮುಲಾ ಪ್ರಕಾರ ಫಸ್ಟ್ ಏನು ಮಾಡಬೇಕು, Q1, ಆಮೇಲೆ ಏನು ಮಾಡಬೇಕು, Q3, ಆಮೇಲೆ ಏನು ಮಾಡಬೇಕು, ಕ್ವಾರ್ಟಲ್ ಡಿವಿಯೇಷನ್, ಆಮೇಲೆ ಏನು ಮಾಡಬೇಕು, ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್. ಕರೆಕ್ಟ್. ಸೊ ಕ್ವಾರ್ಟಲ್ ಡಿವಿಯೇಷನ್ ಫಾರ್ಮುಲಾ ಏನಿಲ್ಲಿ, ಕ್ವಾರ್ಟಲ್ 1 ಫಾರ್ಮುಲಾ ಏನು, Qn/4. ಕರೆಕ್ಟ್, n/4. Q3 ಫಾರ್ಮುಲಾ ಏನು, 3n/4. ಸೊ ಇದು ಕ್ವಾರ್ಟಲ್ ಡಿವಿಯೇಷನ್ ಫಾರ್ಮುಲಾ ಏನು, Q3 - Q1/2. ಕರೆಕ್ಟ್. ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ Q3 - Q1/Q3 + Q1. ನೋಡಿ, ಫಾರ್ಮುಲಾಸ್ ನನಗೆ ನೆನಪಾಗೋಯ್ತು ಈಗ. ಸೊ ಈಗ ಫಾರ್ಮುಲಾಸ್ ನಮಗೆ ಬಂತು, ಬರ್ದಿದ್ದೀನಿ ನಾನು. 5 ಮಾರ್ಕ್ಸಿಗೆ ಈ ರೀತಿ ಕ್ವಶನ್ ಕೇಳಿದಾಗ ಈಸಿ ರೀ ಇದು, ಇಂಡಿವಿಜುವಲ್ ಸೀರೀಸ್ಗಿಂತನೂ ಈಸಿ ಇದು, ಸಿಂಪಲ್. ಈಗ ನೀವೇನು ಮಾಡಬೇಕು, ಎನ್ ಎಷ್ಟು, 30. ಓಕೆ,
30 ಡಿವೈಡೆಡ್ ಬೈ 4 30 ಡಿವೈಡೆಡ್ ಬೈ 4 ನಿಮಗೆ 7.5 ಐಟಮ್ ಅಂತ ಬರುತ್ತೆ. ಇಂಡಿವಿಜುವಲ್ ಸೀರೀಸ್ ಥರ ಕಷ್ಟನೇ ಅಲ್ಲ, ಇಲ್ಲಿ ಮತ್ತೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. 7.5 ಐಟಮು ನೀವೇನು ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಹೋಗಬೇಕು. ಯಾವುದರಲ್ಲಿ 7.5 ಐಟಮ್ ಇನ್ CF ಅಂತ ಬರ್ಕೊಂಡ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹೋಗಬೇಕು ಅಂತ. ಈಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ 7.5 ಅಂತೂ ಇಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು 10 ಇದೆ ತಾನೆ. ಓಕೆ, ಆ 10ನ ಎಕ್ಸ್ ಯಾವುದು? 10ನ ಎಕ್ಸ್ ಯಾವುದು? 10. ಸೊ ನಮಗೆ Q1 ಇಸ್ 10. 10ನ ಎಕ್ಸು 10. ನೆಕ್ಸ್ಟ್ ಇಲ್ಲಿ ಓಕೆ, ಇಲ್ಲಿ ಬಂದು 3n is 30 ಡಿವೈಡೆಡ್ ಬೈ 4. 3 into 30 is 90 ಡಿವೈಡೆಡ್ ಬೈ 4. ದಟ್ ಈಸ್ 22.5 ಐಟಮ್ ಇನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈಗ 22.5 ಅಂತೂ ಇಲ್ಲ ನಮ್ಮ ಹತ್ರ, ಇದೆಯಾ? 20 is ಸ್ಮಾಲೆಸ್ಟು, 25 is ಲಾರ್ಜೆಸ್ಟು. 20.5 ಐಟಮ್ ಇನ್ ಅದಕ್ಕಿಂತ ಲಾರ್ಜೆಸ್ಟ್ ಅಂದರೆ 25. ಸೊ ಈಗ ಅದಕ್ಕೆ ಎಕ್ಸ್ ಯಾವುದು? 20 ಈಸ್ ದ ಎಕ್ಸ್. ಸೊ ಇಲ್ಲಿ ನಮಗೆ 20 ಬಂತಲ್ಲ, ಇದೇ ನಮ್ಮ Q3 ಅಷ್ಟೇ. ನಮಗೆ Q1 ಬಂತು, Q3 ಬಂತು. ಸೊ Q3 is 20, Q1 is 10 divided by 2, that is 10 divided by 2 is 5. ಆನ್ಸರ್ ಬಂತು ನಮಗೆ ಕ್ವಾರ್ಟಲ್ ಡಿವಿಯೇಷನ್. ನೆಕ್ಸ್ಟ್ ಕ್ವಾರ್ಟಲ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ 20 minus 10, 20 plus 10, that is 10 divided by 30, that is 0.33 is coefficient of quartile deviation. ಯಾವತ್ತು coefficient of quartile deviation 0 ಪಾಯಿಂಟಲ್ಲೇ ಬರುತ್ತೆ. So this is the problem on the basis of discrete series. Individual series-ಗಿಂತ discrete series ಈಸಿ ಆಗಿದೆ ಅಲ್ವಾ? ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣವಾ ಇದ್ರ ಬೇಸಿಸ್ ಮೇಲೆನೆ ಡಿಸ್ಕ್ರೀಟ್ ಸೀರೀಸಲ್ಲಿ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ 4. ಈಗ ಕ್ವೆಶನ್ ಕೊಟ್ಟಿದ್ದಾರೆ ಅವರು, ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಎಕ್ಸು 2, 4, 6, 8, 10 ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ 4, 6, 10, 8, 2 ಕೊಟ್ಟಿದ್ದಾರೆ. ಈಗ ನೀವೇನು ಮಾಡ್ಬೋದು, ವಿಡಿಯೋನ ಪಾಸ್ ಮಾಡಿಬಿಟ್ಟು ಪೇಪರ್ ಪೆನ್ನಲ್ಲಿ ಇದನ್ನು ನೀವೇ ಸಾಲ್ವ್ ಮಾಡ್ಬೋದು. ಮಾಡಿದ ನಂತರ ನಾನು ಮಾಡಿರೋದು ಕ್ವೆಶನಿಗೆ ಆನ್ಸರು, ನೀವು ಮಾಡಿರೋ ಕ್ವೆಶನಿಗೆ ಆನ್ಸರು ಸೇಮ್ ಬಂತಾ ಅಂತ ಚೆಕ್ ಮಾಡಿ. ಚೆಕ್ ಮಾಡಾದ್ಮೇಲೆ ಕೆಳಗೆ ಕಮೆಂಟ್ ಮಾಡಿ, ಮ್ಯಾಮ್ ಐ ಡಿಡ್ ಇಟ್ ಅಂತ. ಓಕೆ, ಸೊ ನಾವು ದ ಸಲ್ಯೂಷನ್ನ ಹೆಂಗೆ ಮಾಡುವಂಥದ್ದು? ಫಸ್ಟ್ ನಾವೇನು ಮಾಡ್ತೀವಿ, ಎಕ್ಸ್ ಬರ್ಕೊಳ್ತೀವಿ. 2, 4, 6, 8, 10 ಆಯಿತು, ಬರ್ಕೊಂಡ್ವಿ. ಫ್ರೀಕ್ವೆನ್ಸಿ ಬರಿತೀವಿ, ಏನು 4, 6, 10, 8, 2 ಬರೆದ್ವಿ. ಈಗ ಏನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ತೀವಿ. 4 ಹಾಗೆ ಬರಿಬೇಕು. 4 + 6 10, 10 + 10 20, 20 + 8 28, 28 + 2 30 ಬಂತು. ಸೊ ಈಗ ನಮಗೆ ಇಲ್ಲಿ ಟೋಟಲ್ ಮಾಡಿದ್ರು n = 30 ಅಂತಲೇ ಬರುತ್ತೆ. ಡನ್. ಓಕೆ, ಇಷ್ಟು ಮಾಡಿದ್ವಿ. ಈಗ ನಾವೇನು ಮಾಡ್ತೀವಿ, ಏನೂ ಇಲ್ಲ. Q1 is n divided by 4. Q3 3n divided by 4. ಸೊ Q1 ಏನು n is ಎಷ್ಟು? 30. 30 divided by 4. 30 divided by 4 is 7.5. 7.5 item in cumulative frequency. ಓಕೆ, 7.5 ಐಟಮ್ ಇನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವುದು ಅಂತ ನೋಡೋಣ. 7.5 ಇಲ್ಲ ಇಲ್ಲಿ, ಅದಕ್ಕಿಂತ ದೊಡ್ಡದಿರೋ 10. 10ನ ಎಕ್ಸು 4. ಸೊ ಆನ್ಸರ್ ಹಿಯರ್ ಈಸ್ 4. ಕ್ವಾರ್ಟಲ್ Q1 is 4. ನೆಕ್ಸ್ಟು ಇಲ್ಲಿ 3, n is 30 divided by 4. 390 divided by 4 is equal to 22.5 item in ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈಗ 22.5 ಐಟಮ್ ಅಂತೂ ಇಲ್ಲ ನಮ್ಮ ಹತ್ರ ಇರೋದು, ಅದಕ್ಕಿಂತ ದೊಡ್ಡದು ಅಂತ 28 ಅದಕ್ಕಿಂತ ದೊಡ್ಡದಿರೋದು. ಸೊ ಅದ್ರ ಮುಂದೆ ಇರುವಂಥದ್ದು 8. Q3 is equal to 8. ಸೊ ಈಗ ನಮಗೆ Q1 ಸಿಕ್ತು, Q3 ಸಿಕ್ತು. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ವಾರ್ಟಲ್ ಡಿವಿಯೇಷನ್ is equal to
Q3 minus Q1 divided by 2. Q3 is 8. Q1 is 4 divided by 2. 4 divided by 2 is 2. Answer bantu quartile deviation. Coefficient of quartile deviation is equal to Q3 minus Q1 divided by Q3 plus Q1 is equal to 8 minus 4, 8 plus 4, that is 4 divided by 12, that is 4 divided by 12 andre ಎಷ್ಟು 0.33 is the answer. So these are how we are calculating quartile deviation for discrete series. Thank you.